10 ತಿಂಗಳು ಮುಂಚೆ ಕ್ರಿಸ್ಪಿಯಸ್ಟ್ ಮಸಾಲೆ ದೋಸೆ ಹೋಟೆಲ್ ಓಪನ್ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಟೆಂಪಲ್ಗೆ ಹೋದಷ್ಟು ಖುಷಿಯಾಗೋ ಈ ಟೆಂಪಲ್ ಥೀಮ್ ರೆಸ್ಟೋರೆಂಟ್ ಅಲ್ಲಿ ಸೌತ್ ಇಂಡಿಯನ್ ಮಾತ್ರ ಅಲ್ಲ, ಇವರ ಹ್ಯೂಜ್ ಟೆಂಪಲ್ ಸ್ಟೈಲ್ ಸ್ಪೇಸ್ ಅಲ್ಲಿ ವೆರೈಟೀಸ್ ಆಫ್ ನಾರ್ತ್ ಇಂಡಿಯನ್ ಮತ್ತೆ ಚೈನೀಸ್ ಸರ್ವ್ ಮಾಡ್ತಿದ್ದಾರೆ. ಸೂಪ್ ಕುಡಿಯೋಣ ಅಂತ ಹೋಗಿದ್ ನಾವು ಡಿನ್ನರ್ ಮುಗಿಸ್ಕೊಂಡ್ ಬಂದ್ವಿ. ವಿಜಯನಗರ, ನಾಗರ್ಬಾವಿ, ಅತ್ತಿಗುಪ್ಪೆ ಎಲ್ಲಾ ಕಡೆಯಿಂದ ಸುತ್ತಮುತ್ತ ಇರೋ ಜನ ಈವ್ನಿಂಗ್ ಆದ್ರೆ ಸಾಕು ದೇವಸ್ಥಾನಕ್ಕೆ ಬಂದಂಗ್ ಬರ್ತಾರೆ ಈ ಜಾಗಕ್ಕೆ. ಇನ್ನ ಸರ್ವಿಸ್ ಕೂಡ ಅಷ್ಟೇ ಕ್ವಿಕ್ ಆಗಿತ್ತು. 2 ತರ ಸೂಪ್ ಆರ್ಡರ್ ಮಾಡಿದ್ವಿ, 3 ತರ ಸ್ಟಾರ್ಟರ್ಸ್, ರೋಟೀಸ್, 2 ತರ ಫ್ರೈಡ್ ರೈಸ್, 2 ತರ ಬಿರಿಯಾನಿ ಕರಿ. ಈ ಬಿಸಿ ಬಿಸಿ ವೆಜ್ ಮ್ಯಾನ್ಚೋ ಸೂಪ್ ಮತ್ತೆ ಬ್ರಾಕಿಲಿ ಆಲ್ಮಂಡ್ ಸೂಪ್ ಅಂತೂ ಫ್ಲೇವರ್ಫುಲ್ ಆಗಿತ್ತು. ಸ್ಟಾರ್ಟರ್ಸ್ ಅಲ್ಲಿ ಡ್ರ್ಯಾಗನ್ ಪನೀರ್, ಹನಿ ಚಿಲ್ಲಿ ಪೊಟ್ಯಾಟೊ, ಪನೀರ್ ಪಹಾಡಿ ಟಿಕ್ಕಾ ಅಂತ ಇನ್ನೂ ತುಂಬಾ ವೆರೈಟೀಸ್ ಆಫ್ ಚೈನೀಸ್ ಸ್ಟಾರ್ಟರ್ಸ್ ಇಲ್ಲಿ ಸಿಗುತ್ತೆ. ರೋಟೀಸ್ ಅಲ್ಲಿ ಚೀಸ್ ನಾನ್ ಮತ್ತೆ ಪುದೀನಾ ರೋಟಿ ತಗೊಂಡಿದ್ವಿ. ಫ್ರೈಡ್ ರೈಸ್ ಅಲ್ಲಿ ಬರ್ನ್ ಗಾರ್ಲಿಕ್ ರೈಸ್, ತ್ರಿಬಲ್ ಸ್ಕೆಜ್ವಾನ್ ರೈಸ್. ಇನ್ನ ನೀವೇನಾದ್ರೂ ಬಿರಿಯಾನಿ ಲವರ್ಸ್ ಆಗಿದ್ರೆ ವೆಜ್ ಆವಾದಿ ದಮ್ ಬಿರಿಯಾನಿ ಅಥವಾ ವೆಜ್ ಹೈದರಾಬಾದಿ ಬಿರಿಯಾನಿನ ಟ್ರೈ ಮಾಡಬಹುದು. ಓಪನ್ ಆದಾಗೂ ಅಷ್ಟೇ ಜನ ಇದ್ರು, 10 ತಿಂಗಳು ಆದ್ಮೇಲೂ ಅಷ್ಟೇ ಸೀಟ್ಸ್ ಫುಲ್ ಆಗಿ ಕಾಫಿ ಕೌಂಟರ್ ಅಲ್ಲಿ ಕ್ಯೂ ನೋಡಿ ಖುಷಿ ಆಯ್ತು. ಜಾಗದ ಹೆಸರು ಸುಮಾರು ಜನ ಆಲ್ರೆಡಿ ಗೆಸ್ ಮಾಡಿರೋ ಹಾಗೆ ಶ್ರೀವಾರಿ ಪಂಚಾಮೃತ ಕೆಫೆ. ಚಂದ್ರ ಲೇಔಟ್ ಸುತ್ತಮುತ್ತ ಇರೋ ಜನಗೆಲ್ಲ ಶ್ರೀವಾರಿ ಪಂಚಾಮೃತ ಕೆಫೆ ಈಗ ಫೇವರೇಟ್ ಆಗೋಗಿದೆ. ಸೊ ಈಗ ನೀವೇನ್ ಮಾಡ್ತೀರಾ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಶ್ರೀವಾರಿ ಪಂಚಾಮೃತ ಕೆಫೆಗೆ ಹೋದಾಗ ಸೌತ್ ಇಂಡಿಯನ್ ಮಾತ್ರ ಅಲ್ಲ, ನಾರ್ತ್ ಇಂಡಿಯನ್, ಚೈನೀಸ್ ಟ್ರೈ ಮಾಡೋದನ್ನ ಮರಿಬೇಡಿ.